ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ರಕ್ಷಾಬಂಧನ ವಿಡಿಯೋ ಆಗಿರುತ್ತೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೊಂಬೆನೇ ತಗೊಂಡೋಗ್ರಿ ಅಂತಾರೆ. ಮತ್ತೆ ತಲೆ ನೋಡುತ್ತೆ ಒಂದು. ಅದೇ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ರಕ್ಷಾಬಂಧನಕ್ಕೆ ನಮ್ಮ ಅಣ್ಣಂದಿರಿಗೆ ಬಟ್ಟೆ ಕೊಡ್ಸೋಣ ಅಂತೇಳಿ ಅಂಗಡಿ ಕರ್ಕೊಬಂದು ಒಂದು ಅಂಗಡಿಯಲ್ಲಿ ಚೆಕ್ ಮಾಡ್ದು. ಅಲ್ಲಿ ಅವ್ರಿಗೆ ಇಷ್ಟನೇ ಆಗಿಲ್ಲ ಬಟ್ಟೆಗಳು. ಅದಕ್ಕೆ ಬೇರೆ ಅಂಗಡಿಗೆ ಹೋಗೋಣ ಅಂತ ಮಾತಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗೋಣ ಅಂದ್ಕೊಂಡು ಮಾತಾಡಿಕೊಂಡು ನಾನು ರೂಟ್ ಹೇಳ್ತಾ ಇದ್ದೀನಿ. ಎಲ್ಲಿ ಗೊತ್ತಾ? ಸುಂಕದ ಕಟ್ಟೆಯಲ್ಲಿರೋ ರಾಕ್ ಕಲೆಕ್ಷನ್ಗೆ ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಹೋಗೋಣ ಅಂಥೇಳಿ ಮಾತಾಡ್ತಾವ್ರೆ. ಎಲ್ಲೈತೆ ಅಂತ ಕೇಳ್ತಾವ್ರೆ. ಅಡ್ರೆಸ್ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಸರಿ ಆಯಿತು ಹೋಗೋಣ ಅಂಥೇಳಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಅಷ್ಟೊತ್ತಿಗೆ ನಮ್ಮ ಮನೆ ಪಕ್ಕದವ್ರು ಬಂದರು. ಅವ್ರ ಜೊತೆ ಮಾತಾಡ್ಕೊಂಡು ನಿಂತಾರೆ. ಕೊನೆಗೆ ರಾಕ್ ಕಲೆಕ್ಷನ್ಗೆ ಹೋಗೋಕ್ಕಾಗಲಿಲ್ಲ. US ಪೋಲೋ ಬಾಯ್ಸ್ ಕಲೆಕ್ಷನ್ಗೆ ಬಂದು ಅಲ್ಲಿ ಪ್ಯಾಂಟು ಶರ್ಟ್ ನೋಡ್ರಿ ಅಂತಂದರೆ ಇವರು ಸ್ಪೆಕ್ಸ್ ನೋಡ್ತಾವ್ರೆ, ಚೆನ್ನಾಗೈತೆ ಹಂಗೆ ಅಂತ ಕಾಮಿಡಿ ಮಾಡ್ತಾಯಿದ್ದೀನಿ. ಅದೆಲ್ಲ ರಾಗಿ ನೋಡಿ ನೋಡ್ರಿ, ಇಬ್ರು ಒಂದೇ ಸಂಸಾರ. 3 ಜನ ಮಾತಾಡ್ತಾವ್ರೆ. ಅದು ಡಿಸೈನ್ ಬೇರೆ ಅಷ್ಟೇ. ಬಟನ್ ಹಾಕಿ ನೋಡು, ಆಮೇಲೆ ನೋಡು ಫಸ್ಟ್ ಆಗುತ್ತೆ ಹೆಂಗೆ ಅಂತ. ಆಗುತ್ತೆ ಕಣ, ಬಟನ್ ಹಾಕಿ ನೋಡು ಫಸ್ಟ್ ಎಕ್ಸ್ಪರ್ಟ್ ಆಗುತ್ತೆ ಕಣ. ಶರ್ಟ್ ಓಕೆ ನನಗೆ. ನೀ ಯಾವ ತಂಡೆ? ನಾನು ಯಾವುದೇ ತಂಡಿಲ್ಲ. ಅದೊಂದು ಹಿಂದೆನಾ? ಯಾಕೆ ಅರ್ಥ ಹೇಳ್ಬೇಕಾಗ್ತದ? ಇಲ್ಲ, ಇದು ಬ್ಲೂ, ಅದು ಬ್ಲ್ಯಾಕ್. ಏನಾಗಲ್ಲ, ಎರಡು ಒಂದು ತಂದಿದ್ದಾರೆ. ಕೊನೆಗೆ ಇಬ್ರು ತಗೊಳ್ರಿ ಅಂದರೆ 3 ಜನನು ಬಟ್ಟೆ ತಗೊಂಡ್ರು. ಶರ್ಟ್ ಪ್ಯಾಂಟ್ ಯಾವುದು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಅಷ್ಟೊತ್ತಿಗೆ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಜೋರಾಗಿತ್ತು. ನಮ್ಮ ಮನೆಯವ್ರ ಐಡಿಯಾ ನೋಡಿ ಯಾವ ರೀತಿ ಇದೆ. ಕೊನೆಗೆ ಫಸ್ಟ್ ನೋಡಿದ್ವಲ್ಲ ಆ ಅಂಗಡಿಗೆ ಬಂದು ಪ್ಯಾಂಟ್ಗಳು ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ಇಬ್ಬರೂ ಪ್ಯಾಂಟ್ಗಳು ತೊಗೊಂಡ್ರು. ಅಲ್ಲಿ 3 ಶರ್ಟ್ ತೊಗೊಂಡ್ರು. ಇಲ್ಲಿ ಇವರಿಬ್ಬರು ಪ್ಯಾಂಟ್ಗಳು ತೊಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ವಿಡಿಯೋ ಇದು ನಾಳೆ ವಿಡಿಯೋ ಕಂಟಿನ್ಯೂ. ರಕ್ಷಾಬಂಧನ ವಿಡಿಯೋ ಅಂತೇಳಿ ಏನು ಬಟ್ಟೆ ಪ್ಯಾಕ್ ಮಾಡ್ಕೋತಾರೆ ಅಂತ ನೋಡ್ತಾ ಇದ್ದೀರಾ? ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾನಿಲ್ಲಿ ರಾಖಿ ಕಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣಂದಿರಿಗೆ, ಎದ್ದೇಳ್ರೋ ಬಟ್ಟೆ ಹಾಕೋದ್ವಿ, ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಕೊನೆಗೆ ಇಷ್ಟು ವರ್ಷ ಆಗದಿರೋ ಮಿರಾಕಲ್ ಈ ವರ್ಷ ಆಯಿತು. ಏನಂತ ಮುಂದೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ವಿಡಿಯೋ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಅವ್ರ ಅಷ್ಟೇ ನಿನ್ ತಲೆ ಮೇಲೆ ಹಾಕ್ಬೇಕು. ಒಂಚೂರು ಅಷ್ಟೇ ಹಾಕ್ಕೊಡವ. ಹಿಂಗೆ ಇದ್ ಮಾಡೋಳಂಗೆ ತಗೋಬೇಕು. ಬೈಸ್ಕೋ ಬರೀ ಬೈಸ್ಕೊ. ರಾಖಿ ಕಟ್ಬಿಟ್ಟು ದುಡ್ಡು ಇಸ್ಕೊಬಿಟ್ಯಾ? ಅವ್ರ ಆಶೀರ್ವಾದ ನಿನ್ ಮ್ಯಾಲೆ ಇರ್ಬೇಕು ಅಂದ್ರೆ ನೀನ್ ಮಾಡ್ಲೇಬೇಕು. ನೀನೆಲ್ಲ ಮಾಡಿ ಆಶೀರ್ವಾದ ತಗೊಳ್ಳುವಾಗ ಅವರು ನಿನ್ಗೆ ಅಷ್ಟೇ ಹಾಕ್ಬೇಕು. ಗೊತ್ತಾಯ್ತಾ? ಅದೇ ಮುಂದೆ ಸತಿ ನೋಡಿ ಕಲ್ತ್ಕೊಳತ್ತೆ. ಕೇಳಿಸ್ಕೊಂಡ್ರಲ್ವಾ? ಇಷ್ಟು ವರ್ಷ ಯಾವತ್ತೂ ನನ್ನ ಕಾಲಿಗೆ ಬಿದ್ದಿರಲಿಲ್ಲ. ಅದೇನೋ ನಂಗೆ ಬೀಳಬೇಕು ಅಂತ ಅನಿಸ್ತಿರ್ಲಿಲ್ಲ. ಈ ವರ್ಷ ನಮ್ಮ ಅತ್ತೆ ಬಲವಂತ ಮಾಡಿ ಕೊನೆಗೂ ಕಾಲಿಗೆ ಬೀಳಿಸ್ಬಿಟ್ರು.
ಇಲ್ಲಿ ಮಾಡ್ಕೋ ಅವ್ರಲ್ಲಿ ಇಟ್ಬಿಟ್ಟವಳೆ ಮಾಡಕಂತ ಎ ಸಿ ಹಾಕು ಎ ಸಿ ಎಸಿ ಎಲ್ಲ ಗಣೇಶ ಹೆಂಗ್ ಬಂದದೆ? ಸೊಟ್ಟೆ ಬಂದದೆ. ಹಿಂಗ್ ಕೈ ಕೆಳಗೆ ಬಿಟ್ರೆ ಅವ್ರು ಮ್ಯಾಕ್ ಹೋಗ್ಬೇಕು ಅದು ಹಂಗೆ ನಿಂಗೆ ಹೆಂಗ್ ಕಟ್ಟಿದೀನಿ? ಹಂಗೆ ಇರುತ್ತೆ. ನೋಡಿ ಇಲ್ಲ ಮಾಡಿ ಕಟ್ಬೇಕು ಕೈ ಅವ್ರು ಕೆಳಗೆ ಬಿಟ್ರೆ ಈ ಕೆಳಗೆ ಬಿಟ್ರೆ ತಲೆ ಚಳಿಗೆ ಹೋಯ್ತದೆ ತಲೆ ಚಳಿಗೆ ಬಿಟ್ರೆ ವಿಡಿಯೋ ರೆಕಾರ್ಡ್ ಐತೈತೆ ವಿಡಿಯೋ ರೆಕಾರ್ಡ್ ಐತೈತೆ ಸ್ವೀಟ್ ಕೊಟ್ಬಿಟ್ಟು ಆಮೇಲೆ ಪಾದ ಹಾಕೋದು ಮತ್ತೆ ಇವತ್ತು ಪಾದಕ್ಕೆ ಓ ಬೀಳದಲ್ಲ ಕೈ ಹಾಕ್ಬೇಕು ನೀನು ಆಶೀರ್ವಾದ ಬಾಯಿ ಕೊಡು ಕೊಡ್ತೀನಿ. ಅವ್ನ ಕೈ ಕೊಡು ಆಲೆ ತಿನ್ಸಕ್ ಅತ್ತೆ ಆಲೆ ತಿನ್ನಕ್ ರೆಡಿ ಆಗೈತೆ ನೋಡು ನೋಡ ಅತ್ತೆ ಮುರ್ದು ಕುಡ್ದು ನೋಡು ಆಲೆ ಇಸ್ಕರ ಕೊಡಪ್ಪ. ಹಿಂಗೆ ತಿನ್ಸೋದು. ಏನ್ ಮೈಸೂರು ಪಾಕ್ ಕೊಟ್ಟದೆ ಯಪ್ಪ. ಕೆಳಗಡೆ ಬಿದ್ದಿದೆ ಅದು ನೀನೇ ತಿನ್ವೆ ಈಗ ಬಾಯಿಗೆ ಹಾಕ್ಬೇಕಲ್ಲ ಅತ್ತೆ ಮೈಸೂರು ಪಾಕ್ ನಂಗೆ. ಕೊಡು ಅಷ್ಟೇ ಮೈಸೂರು ಪಾಕ್ ಕೊಡತ್ತೆ ನೀನು ಆಯ್ತು. ಹಾ ಫಸ್ಟ್ ಮೈಸೂರು ಪಾಕ್ ಕೊಡತ್ತೆ ನೀನು. ಚಿತ್ರಾನ್ನ ಮಾಡ್ಬೋದು. ಹಂಗೆ ಬಿಡು. ಇತ್ತಿಲ್ಲ ಇತ್ತಿಲ್ಲ ಹಂಗೆ ಇದ್ ಮಾಡು. ಅಲ್ಲ ಸುಮ್ಮನೆ ಕೈ ಹಾಕಲ್ವ ಬಕ್ಕಲ್ಲಿ ಹಂಗೆ ಅತ್ತೆ ಇವತ್ತು ಜಗಪ್ಪ ರೆಡಿ ಆಗಿ ಕೂತದೆ. ಇಲ್ಲಿ ಚೆನ್ನಾಗಿಲ್ಲವಾ? ಸಾವಿರ ತುಂಬ ಮನೆಗೆ. ಆಶೀರ್ವಾದ ಬೇಕು ಅಂದ್ರೆ ನಿನ್ಗೆ ಅವ್ರ ಆಶೀರ್ವಾದ ಮಾಡ್ಬೇಕು ಏ ಕಾಸ ಅಲ್ವಾ ಕೊನೆಗೂ ಮತ್ತೆ ಕಾಲಿಗೆ ಬೀಳ್ಸಬೇಕು. ನಿಂತ್ಕರಿ ನಿಂತ್ಕೋ. ಅತ್ತೆ ಕಾಸು ಇಸ್ಕೊಳ್ಳಿಲ್ಲ. ಅವತ್ತಿನ ನೈಟೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನಾಳೆಗೆ ನಾವು 4 ದಿನ ಬೆಂಗಳೂರು ಕಡೆ ಇರಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಬಟ್ಟೆ ಪ್ಯಾಕ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ 11 ಗಂಟೆ ಆಗೋಗಿತ್ತು. ನೋಡಿ 3 ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ನಮ್ಮ ಮನೆಯವ್ರದ್ದು ಅವೆರಡು ಬ್ಯಾಗು ನಂದು ಐತೆ. ಇವೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ ಇನ್ನೂ ಊಟ ಮಾಡಿಲ್ಲ ನಾನು. 11 ಗಂಟೆ ಆಗದೆ. ಇಷ್ಟು ಬಟ್ಟೆ ಪ್ಯಾಕ್ ಮಾಡೋಷ್ಟೊತ್ತಿಗೆ ಇವರಂತೂ ಒಂಚೂರು ಹೆಲ್ಪ್ ಮಾಡಲ್ಲ, ಬರೀ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹೀಗೆ ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ಬಾಯ್.